ನಮ್ಮಿಬ್ರು ಮೆಮೊರಿ ಇದು, ನಂದು ನನ್ನ ತಮ್ಮ ಮೆಮೊರಿ. ಒಂದ್ ಪೀಸ್ ಕೊಡ್ಲು ಫುಲ್ ಕಬ್ನಲ್ಲಿ ಯಾರು ಕುಡಿತಾರಂತ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ನನ್ಗ ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಇಷ್ಟು ರಾತ್ರಿಯಲ್ಲಿ ಎಲ್ಲೂ ಹೋಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ವಿಡಿಯೋ ಮಾತ್ರ ಸಕ್ಕ ಚಿಲ್ ಇರುತ್ತೆ. ಯಾಕಂದ್ರೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಯಾರಿದ್ದಾರೆ, ಬೆಂಗಳೂರಿಗೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂಡ್ ಯಾರ ಜೊತೆ ಹೋಗ್ತಾ ಇದ್ದೀನಿ, ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರಿಸುತ್ತೇನೆ. ಬನ್ನಿ, ಈಗ ಟೈಮ್ ಆಗ್ಬಿಟ್ಟೈತೆ. ಹಾಯ್ ಮಮ್ಮಿ, ಇವ್ರು ನಮ್ಮ ಮಮ್ಮಿ. ಇವರು ನೋಡಿದ್ರೆ ಆಲ್ರೆಡಿ ದುಶ್ಮನ್ ಅಕ್ಕ, ನಮ್ಮ ಅಕ್ಕ, ನಮ್ಮ ತಾತನ ಹತ್ರ ಹಾಕೊಟ್ಟಿದ್ಲಲ್ಲ ನಮ್ಮ ಅಕ್ಕ. ಗೈಸ್, ಇಲ್ಲೊಂದು ಬಸ್ ಇದೆ ಬೆಂಗಳೂರಿಗೆ ಹೋಗೋದು, ಅವರಲ್ಲಿ ಬರ್ತಾ ಇದ್ದಾರೆ. ಸೊ ಕೆಲವೊಂದು ರಿಸರ್ವೇಶನ್ ಆಗಿರ್ತವೆ, ಸೊ ಅದಕ್ಕೆ ಹೋಗಿ ಕೇಳಿದೆ, ಅವರು ರಿಸರ್ವೇಶನ್ ಆಗಿಲ್ಲ ಅಂತೆ. ಸೊ ಇದೇ ಬಸ್ಗೆ ಹತ್ಬಿಟ್ರೆ ಆಯ್ತು ಅನ್ಕೊಂಡು, ಆ್ಯಕ್ಚುಲಿ ನಾನು ರಿಸರ್ವೇಶನ್ ಮಾಡಿಸ್ಬೇಕಂತಿದ್ದೆ, ಬಟ್ ನಮ್ಮ ತಾತ ಒಂದ್ಸಾರಿನೂ ಟ್ರೈನಲ್ಲಿ ಹೋಗಿಲ್ಲಂತೆ. ನಾನು ಟ್ರೈನಲ್ಲಿ ಕರ್ಕೊಂಡು ಹೋಗಮ್ಮ ಅನ್ಕೊಂಡಿದ್ದೆ, ಬಟ್ ಅವರು ಬೇಡ ಬಿಡಪ್ಪ, ಬಸ್ಗೆ ಹೋಗ್ಬಿಡಮ್ಮ, ಬೇಕಾದ್ರೆ ಬರುವಾಗ ಟ್ರೈನಿಗೆ ಬಂದ್ರೆ ಆಯ್ತು ಅಂದ್ರು. ಸೊ ಅದಕ್ಕೆ ಸರಿ ಅಂತ ಇದೇ ಬಸ್ಸಿಗೆ ಬಂದೆ. ಇಲ್ಲಿದೆ ಬಸ್, ಒಳಗಡೆ ಇಡ್ಬೇಕೆಲ್ಲಾನು. ಗೈಸ್ ಅದಕ್ಕೆ ಫ್ಯಾಮಿಲಿ ಜೊತೆ ಇದಕ್ಕೆ ಬರ್ಬಾರ್ದು. ಹಾ ಸಾಕಲ್ವ ಇಷ್ಟ ಸಣ್ಣ ನೋಡ್ತೈತೆ ಕ್ಯಾಮ್ರಾ ನೋಡ್ರಿ. ಮುದ್ಯಕ್ಕೆ ಕ್ಯಾಮ್ರಾ ತೆಗಿಯಕ್ ಬರಲ್ಲ. ಗೈಸ್, ಆ ಅಜ್ಜಿ ಏನಂತ ಇದ್ರ ಗೊತ್ತಾ, ಇಷ್ಟು ದೊಡ್ಡ ಕೇಳ ಕ್ಯಾಮ್ರಾ ತೆಗಿಯಕ್ ಬರಲ್ಲ. ಹತ್ತು ಬಿಡ್ತಾಳ ಅಜ್ಜಿ, ಈಗ ಕಾಮಿಡಿ ಮಾಡಿದ್ರೆ ಅಂದ್ರೆ ಹತ್ತ ಬಿಡ್ತಾಳ. ಇಲ್ಲ ಅಜ್ಜಿ, ಅವ್ನ ಹೇಳೋದ್ ಬೇರೆ ತರ, ನಾವು ಪಿಕ್ ಮಾಡೋದ್ ಬೇರೆ ತರ. ಫೋಟೋ ಹೌದಾ ಅಜ್ಜಿ? ಕರೆಕ್ಟ್ ಅಜ್ಜಿ, ಕರೆಕ್ಟ್. ಗೈಸ್, ನಾನು ಇದೇ ತರ ಟೀ ಮಾಡ್ತಾ ಇದ್ದೆ ಒನ್ಸ್ ಅಪಾನ್ ಎ ಟೈಮ್, ಬಟ್ ಇವಾಗ ಮಾಡ್ತಿಲ್ಲ. ಮಮ್ಮಿ ದುಡ್ಡು ಕೊಡಲ್ಲಿ ಕೊಟ್ಟೆ, ಹೊಡೆದ ಬಿಡ್ತಾಳ. ಅವ್ರು ಇಂತಿದ್ರಲ್ಲ ಅದಕ್ಕ ಕೊಟ್ಟಿಲ್ಲ ಅನ್ಕೊಂಡು ಹೊಡ್ಯಾಕ ಬಂದ್ಬಿಡ್ತಾಳ. ಹಂಗ ನಮ್ಮ ತಾತ ಆಲ್ರೆಡಿ ಶುರು ಮಾಡೋರು. ಏನಪ್ಪ ಅಜ್ಜಿ ಇದೆ? ಸೀತೆ ಅಲ್ಲ, ಶೀತೆ. ಇದೆ ಲಾವ ಕುಶ್ಯರ ಕಾಳ್ಗ, ಲವ ಕುಶ್ಯರ ಅವ್ರ ಇವ್ರು ಕೂಡ ಯುದ್ಧ ಮಾಡ್ತಾರ, ಅವ್ರ ಕಾಕನವ್ರು ಕೂಡ. ಅಂದ್ರೆ ಅವರು ಗೊತ್ತಿಲ್ಲ ಅವ್ರಿಗೆ, ನಮ್ಮ ಕಾಕನವ್ರು ಗೊತ್ತಿಲ್ಲ. ಇವರು ವಾಲ್ಮೀಕಿ ಋಷಿ ಹತ್ರ ಹುಟ್ಟಿ ಅಲ್ಲೇ ಬೆಳೆದಾರ. ತಂದೆ ಕಾಕನವ್ರು ಗೊತ್ತಿಲ್ಲ ಅವ್ರಿಗೆ. ನೀನ್ ತಿಳ್ಕ ಫಸ್ಟ್. ಬಸ್ ಬಿಡುತ್ತೆ ಇವಾಗ, 10:15 ಆಗೈತೆ ಟೈಮು. ಇವಾಗ ಇಳಿಸಿದ್ದಾರೆ ಊಟಕ್ಕೆ. ಸೊ ಈಗ ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ಬಸ್ ಹತ್ಬೇಕು. ಇವಾಗ ಬಸ್ ಹತ್ತಿ ಶಿಸ್ತು ಮಲ್ಕೊಂಡ್ಬಿಡ್ತೀನಿ ನಾನು ನನ್ನ ಲ್ಯಾಪಿ ಬ್ಯಾಗ್ನ ಎಲ್ಲೂ ಬಿಟ್ಟೇ ಇರಲ್ಲ. 2 ಲಕ್ಷ ಗಾಯ್ಸ್, ಒಂದ್ಸರಿ ಹೋಯ್ತಂದ್ರೆ 2 ಲಕ್ಷ. ಅದು ಮತ್ತೆ ಡಾಟಾ ಎಲ್ಲ ಇದೆ. ಆಮೇಲೆ ಕ್ಲೈಂಟ್ ಡಾಟಾ, ಲ್ಯಾಪಿ ಹೋದ್ರೆ ಏನೋ ಲೆಕ್ಕ, ಕ್ಲೈಂಟ್ ಡಾಟಾನ ರಿಕವರಿ ಮಾಡ್ಕೊಡಕ್ಕಾಗಲ್ಲ ಮತ್ತೆ ಅವ್ರಿಗೆ. ಸೊ ಹೋಗ್ಲಿ ಬಿಡಿ, ಹೋಗುವಾಗ ಯಾಕಂತ ಯಾವ್ದು ಕೆಟ್ಟ ಮಂದಿ ಮಾತಾಡೋದು. ಸೊ ಈಗ ಹೋಗಿ ಫಸ್ಟ್ ಊಟ ಮಾಡಬೇಕು. ಊಟ ಮಾಡಿ ಬ್ಲೂಟೂತ್ ಹಾಕೊಂಡು ಒಳ್ಳೆ ಸಾಂಗ್ ಹಾಕೊಂಡು ಮಲ್ಕೊಂಡೆ ಅಂದರೆ ಶಿಸ್ತು ಸೀದಾ ಬೆಳಿಗ್ಗೆ ಬೆಂಗಳೂರಲ್ಲೇ ಎದ್ದೇಳೋದು. ಈಗ ಮಲ್ಕೊಂಡೆ ಅಂದರೆ ಬನ್ನಿ ಈಗ ಹೋಗಿ ಊಟ ಮಾಡಮ್ಮ. ನಮ್ಮ ಅಕ್ಕನ ಫ್ರೆಂಡ್ ಇಬ್ರು ಜೊತೆಲಿ ಕೂತ್ಕೊಂಡು ಊಟ ಮಾಡೋದವ್ರು ಯಾವಾಗಲೇ ಅಷ್ಟೇ. ಅವ್ರನ್ನ ಬಿಟ್ಟು ಇವ್ರು ಊಟ ಮಾಡಲ್ಲ, ಇವ್ರನ್ನ ಬಿಟ್ಟು ಅವ್ರು ಊಟ ಮಾಡಲ್ಲ. ಯಾಕಂದ್ರೆ ಅವ್ರ ಪ್ರೀತಿ ಆ ಥರದ್ದು, ಅವ್ರ ಸ್ನೇಹ ಆ ಥರ ಐತೆ. ಕಂಡಕ್ಟರ್ ಕೈಲಿ ಬಯಸಿ ಅನ್ಲಪ್ಪ ದೇವ. ಇಲ್ಲಿ ಆ ನಾಯಿಗೆ 3 ಕೋಟಿ ಕೊಡ್ತಂದಳಂತೆ ಆ ಕಂಡಕ್ಟರ್. ಯವ್ವ ಫಸ್ಟ್ ಊಟ ಮಾಡ್ಬೇವ ನೀನ್, ಆಮೇಲೆ ಕೊಡ್ತಾರ. ಇಲ್ಲೊಂದು ಸಣ್ಣ ಪಾಪ ಬಂದೈತೆ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ನಮ್ಮ ಬೆಂಗಳೂರು. ಬೆಳಿಗ್ಗೆ 3:15 ಬಂದು ಮೆಜೆಸ್ಟಿಕ್ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಬಸ್ಗೆ ಹತ್ಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ ಕರೆಕ್ಟ್ 5 ಗಂಟೆ ಆಗ್ಬಿಡ್ತು. ಗೈಸ್, ಇವಾಗ ಎದ್ದು ಬಂದೆ. ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ, 1 ಅವರ್ 1.5 ಅವರ್. ಇದು ನಮ್ಮ ತಂಗಿ ಬಂದು ಎಬ್ಬಿಸ್ಬಿಡುತ್ತೆ, ಎಲ್ಲ ನಿದ್ದೆ ಹಾಳು ಮಾಡ್ಬಿಡ್ತು. ನಮ್ಮ ಇನ್ನೊಂದು ಚಿಕ್ಕ ತಂಗಿ ಐತೆ, ಆ ಚಿಕ್ಕ ತಂಗಿ ಅಂತಂದ್ರೆ ಪಕ್ಕದಲ್ಲಿ ಹಾಕ್ಬಿಟ್ಟಾಳು. ಅವಳು ಹತ್ಬಿಟ್ಲು ಜೋರಾಗಿ, ನಾನು ಎದ್ಬಿಟ್ಟೆ ಅವಾಗಲೇ. ಸೊ ಟಿಫಿನ್ ಮಾಡ್ಬೇಕೀಗ. ಇವರೆಲ್ಲ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಂಡವ್ರೆ. ಉಪ್ಪಿಟ್ಟು. ಇವ್ರು ನಮ್ಮ ಚಿಕ್ಕಮ್ಮ, ಇವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋರೆ. ಇದು ನಮ್ಮ ತಂಗಿ. ಇದು ಯಾವ್ದಾದ್ರು ಇದು ಜಪಾನೀಸ್ ಇದ್ದಂಗೆ ಐತೆ ಅದಿಂದ ಜುಟ್ಟು. ಇವರು ನಮ್ಮ ತಂಗಿ. ಚೆನ್ನಾಗಿ ಚಂದ. ನಮಗೆ ಚಿಪ್ಸ್ ಕಾಳ್ರ ಒಬ್ಬೊಬ್ರ ತಿಂತಾರ ನೋಡು. ಇಸ್ಕೋಗ ಅಲ್ಲಿ ಚಿಪ್ಸ್ ಐತೆ ನೋಡಿ, ಇಸ್ಕೋ. ಇಲ್ಲೋ ನಾವ್ ಇಬ್ರದೀವಿ, ನಾನು ದನಗ ಇಸ್ಕಾದವನು ಇಸ್ಕ ಅಲ್ಲೇ ಕಾಳ್ರ ಚಿಪ್ಸ್ ಕಾಳ್ರಿ ಇವ್ರು. ಹಾಕೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಂಗದಿ ನೀನು.
ಇನ್ನೊಂದು ಅಕ್ಕಿ ಅದು ತೋರ್ಸಿಲ್ಲ. ಅಯ್ಯ ಅಯ್ಯೋ 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 ನನ್ ವಾಲ್ ಪೇಪರ್ ಬಿಟ್ಟು ಚೀ ಯಾರಿದೆ ಈ ತರ ಇದನ್ನೇ ಇವಂತೆ ಅಂತ ಕಿಟ್ಕೊಂಡಿದೆ ಹುಚ್ಚಂದು ವಾಲ್ ಪೇಪರ್. ಗಾಯ್ಸ್ ಇದೆಲ್ಲ ಸುಳ್ಳು. ಬೆಳಿಗ್ಗೆ ನಾ ಮಲ್ಕೊಂಡಾಗ ನಮ್ಮ ಅಕ್ಕ ಫ್ರೆಂಡ್ಸ್ ಕಾಲ್ ಮಾಡಿದ್ರು. ನಮ್ಮ ಅಕ್ಕ ಕಾಲ್ ಮಾಡಿದ್ರೆ ಅವ್ರ ಫ್ರೆಂಡ್ಸ್ ನೋಡಿ ವಾವ್ ನಿನ್ ತಮ್ಮ ಎಷ್ಟು ಚೆನ್ನಾಗಿದ್ದಾನೆ ಕ್ಯೂಟ್ ಆಗಿ ಅಂತ. ಅಯ್ಯೋ ನೀನ್ ಆ ತರ ಅರ್ಥ ಮಾಡ್ಕೊಂಡಿದ್ಯಾ? ಹೊಟ್ಟಿವ್ರಿ ಕಣ್ಣಿಲ್ಲ. ಹಂಗೋನೆ ಅದೇನ್ ಆಗ್ತದೆ ನೀನು ನಿನ್ ತಂಗಿ ನಿಮ್ ಅಕ್ಕಂದಿರೆಲ್ಲ ಎಷ್ಟ್ ಚೆನ್ನಾಗಿದ್ದೀರ ನಿನ್ ತಮ್ಮ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ರಿ ಇವ್ರು ಎಷ್ಟು ಹೊಟ್ಟಿ ಕಿಚ್ಚಿಲ್ಲ ಅಂದ್ಮೇಲೆ ಹೇಳಕೊಂತಾರ ಅಂತಂದ. ಮಮ್ಮಿ ಕರೆಕ್ಟ್ ಆಗಿ ಮಮ್ಮಿ ನಮ್ ಇಷ್ಟ ಜನ ಯಾರು ಚಂದ ಅದಾರ? ನಾನ್ ಚಂದ ಅಲ್ಲ ಮಮ್ಮಿ. ನೋಡ್ರಿ ಏ ಮಮ್ಮಿ ಆಯ್ತು. ಏ ಮಮ್ಮಿ ಹೇಳ್ತ ಮುಗೀತಲ್ಲಿ ಫೈನಲ್. ತಿಪ್ಪಿ ನಾನು ಕಟ್ ಮಾಡಿ ಹೋಗಿತ್ತು ನೀವು ನನಗೆ ಬೈಯೋದು. ಎಡಿಟರ್ ನಾನದೀನಿ ಇಲ್ಲಿ. ಸ್ಟೈಲ್ ಅದ ಸ್ಟೈಲ್ ನೋಡ್ರಿ ಸ್ಟೈಲ್ ಹಿಂಗಿರ್ಬೇಕು ಮಮ್ಮಿ ಸಪೋರ್ಟ್. ಏನ್ ಕಮೆಂಟ್ಸ್ ಅದು? ನೋಡ್ರಿ ನಮ್ ತಂಗಿನ ಇವು ಎಲ್ಲಾ ಹೊಟ್ಟೆ ಕಿಚ್ಚ ಏನ್ದನ ಅವ್ರಿಗೆ ಹೊಟ್ಟೆ ಕಿಚ್ಚಲ್ದನ. ಹೇಳು ಏನಂತ ಹೇಳ ಅವ್ರಿಗೆ. ನಿಮ್ಗೆ ಅಂದದ್ ಯಾರು ನಗ್ತಾವ್ ನೋಡ. ಒಂದ ಮಾತು ಒಂದ ಶೂಟು ಹೆಚ್ಚಿಗೆ ಮಾತಾಬೇಡ. ಒಂದ ಹೋಗ್ಯಾನ ಮುಟ್ಟಿದ್ರು ನೋಡ್ರಿ ಆಕೆನ್. ಈಗ ಸರಿ ಆಯ್ತು ನೀನು ಡಿಮಾರ್ಟ್ ಹೋದಾಗ ನಮ್ಮ ಹತ್ರ ಬರ್ತೀರಾ ಅವಾಗ ಡಿಮಾರ್ಟ್ ಯಾರು ಕರ್ಕೊಂಡ್ ಹೋಗಾರ ನಿಮ್ಮ? ನಾವ್ ಹೋಗೋದು ಡಿಮಾರ್ಟ್ಗೆ. ನಾವ್ ಹೋಗೋದು ಎಷ್ಟ್ ದಿನ? 30 ದಿವಸ. ಬರಲ್ಲ ಅದು. ಮಹಾಲಕ್ಷ್ಮಿ ನಿಂಗಿದು ಬೇಕಿತ್ತ ಮಗಳೇ, ವಾಪಸ್ಸು ಹೊಂಟೋಗು ಮಗಳೇ. ಏನ್ ಮಾಡಕ್ಕಾಗಲ್ಲ ನಾ ಇದೀನಿ. ಏನ್ ಮಾಡ ನಡ್ಕೊಂತವ್ರಿ. ಬಸ್ ಅಂದ್ರೆ ನೀವು ಬರೀ ಸ್ಕೂಟಿ ನಮ್ದು ಇಷ್ಟು ದೊಡ್ಡ ಬಸ್ ನಮ್ದು. ವಾ ಇದು ಮಾತಂದ್ರ ಹೊಡ್ದೆ ಅಂದ್ರ ನೋಡಾಕೇನ. ಓ ಸಾಕ್ಬಿಡ ಬಿಡ ಗೈಸ್ ಇದನ್ನ ಇವಾಗ ನಮ್ ತಂಗಿ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ನಮ್ ಧನು ರೆಕಾರ್ಡ್ ಮಾಡೋದೇ ಹೇಳ್ಕೊಡ್ಬೇಕಂತೆ ಹೆಂಗ ರೆಕಾರ್ಡ್ ಮಾಡ್ಬೇಕಂತ. ಅಲ್ಲಿ ಹಿಂದೆ ಈಟ್ರ್ ಐತಿ, ಈ ಕಡೆ ಬಾ. ಅದಕ್ಕೆ ಇವಾಗ ಸೆಲ್ಫಿ ಸ್ಟಿಕ್ ಅಲ್ಲಿ ಹಾಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾಳೆ ತಾನೆ. ಹಿಂದಕ್ಕೆ ಹೋಗ್ಬೇಡ ಬಾ, ಬಿದ್ದ್ಬಿಟ್ಟೆ ಅಲ್ಲಿ ಹಿಂದಕ್ಕೆ ಹೋಗಿ ಮತ್ತೆ ಮುಂದ್ ಬಾ. ನಮ್ದೊಂದ್ ದಾರಿ ಮಾಡಿ ಬಿಗ್ ಬಾಕ್ಸ್ ನೋಡ್ತಿದ್ದೆ ನೋಡಿ. ದಾರಿ ಮಾಡಿ ನೋಡಿ ಬಟ್ಟೆ ಒಲೆಕಂತಿದೆ. ನಮ್ ತಂಗಿ ನೋಡಿ ಗೈಸ್ ಮಲ್ಕೊಂಡಿದ್ದೆ. ರೆಕಾರ್ಡ್ ಮಾಡ್ದಲ್ಲಿ ಈಗ ಹೆಂಗ ಅನಿಸ್ತು? ಚೆನ್ನಾಗ್ ಅನಿಸ್ತು. ಖುಷಿ ಆಯ್ತಾ? ಗುಡ್ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡ್ತಾ ಇದ್ದೀರಾ ಅಡಿಗೆ? ಸಲಾಡ್, ಕ್ಯಾರೆಟ್ ಮೂಲಿ ಕೀರಾ. ಕ್ಯಾರೆಟ್ ಮೂಲಿ ಕೀರಾ. ಇದು ಮತ್ತೆ ಹೆಸರು ಕಾಳು. ಹೆಸರು ಕಾಳು, ಸೊಪ್ಪು ಸಾರು. ಆಮೇಲೆ ಏನ್ ಬೇಕು? ಏನ್ ಊಟ ಮಾಡ್ತೀರಿ? ನಮಗೆ ಚಿಕನ್ ಬೇಕು. ಮಂಗಳವಾರ ಇದ್ದು ಮಂಗಳವಾರ. ಅಯ್ಯೋ ದೇವ ಮಂಗಳವಾರ. ಇದು ಅದು ಸಲಾಡ್. ಲೈಟ್ ಹತ್ತ ಬಾಲ್ ಎಲ್ಲ ಇಲ್ಲ. ಅಲ್ಲಿ ನಿಮ್ಗೆ ಚಾಕ್ಲೇಟ್ ಅವ್ ತಿನ್ನೋ ಎಲ್ಲ ತಗೋಣ. ಬಟ್ ಬಾಲ್ ಗಿಲೆಲ್ಲ ಬೇಡ, ಯಾಕಂದ್ರೆ ಬಾಲ್ ಎಲ್ಲ ಬಾಳ ಅದಾವ ಮನೆ. ಗೊಂಬಿ ಬಾಲ್ ಎಲ್ಲಾನು ಇರೋ ಅಟ್ಟ ಸಮಾನ ಸಾಕು.
ಮ್ಯಾಗ ತಕ್ಕೊಡ್ತೀನಿ ಬಾ ನಾನು ಮ್ಯಾಲೆ ಹಾಕ್ಯಾರ ಅಂದ್ರೆ ತಕ್ಕೊಡ್ದ ಸ್ಕೂಟಿ ಬೇಗ ತಂದಿರಾ ಗೈಸ್ ಈಗ ಡಿಮಾರ್ಟ್ಗೆ ಹೋಗ್ಬೇಕು ಬನ್ನಿ ಹೋಗುಮ ಇಲ್ಲಿ ನೋಡ್ರಿ ಇಷ್ಟು ತರಾಗ ನಾವು ಸ್ಕೂಟಿ ತುಂಬಾ ನಾವೇ ಆಗ್ಬಿಡ್ತೀವಿ ಮತ್ತೆ ಅದನ್ನೆಲ್ಲ ಇಟ್ಕೊಂಬರೋದೇನು ಅಜ್ಜಾರ್ ಕುಂಡ್ಕೊಂಡಿದ್ದಾರೆ ಯವ್ವ ನೀನ್ ಹೊಡಸ್ತಾಳ ಈಗ ನಮ್ನ ಯಾರ ಕೈಲಾರ ಸ್ಕೂಟಿ ಬೀಗ ಏಯ್ ಬೀಗ ಕೊಡು ಸ್ಕೂಟಿ ಬೀಗ ಕೊಡು ಕಾರ್ ನಾ ತಗೊಂಡ್ಬರ್ತೀನಿ ಕಾರ್ ಅಲ್ಲಿ ತನ ಹೊಡಿತೀಯಾ ಇಲ್ಲಿ ಹೊರಗಿಂತನ ರೋಡಿಗೆಲ್ಲ ನಾ ಬರಲ್ಲ ಏ ಬಾ ದನು ಈ ಕಡೆ ಬಾ ನೀನು ದನು ಆ ಕಡೆ ಬಾ ಸುತ್ತಮುತ್ತ ಹೋಗ್ಬೇಡ ಈ ಕಡೆ ಬರ್ರಿ ನೀನ್ ಅಷ್ಟು ಇದು ಅನ್ಕೊಂಬಿಟ್ಟಿರ ಲಾಕ್ ಆಗಿಲ್ಲ ಅದು ಆಗೈತಿ ಬರ್ರಿ ಗಾಡಿ ತೆಗಿತಾ ಇದ್ದಾರೆ ಗೈಸ್ ಫಸ್ಟ್ ಟೈಮ್ ನಾನು ನಮ್ಮ ಅಕ್ಕ ಗಾಡಿ ಹೊಡೆಯೋದು ನೋಡ್ತಾ ಇರೋದು ನೋಡು ಸ್ಟ್ಯಾಂಡ್ ತೆಗಿ ಫಸ್ಟ್ ಹಿಂದಕ್ಕೆ ತಗ ಸ್ವಲ್ಪ ಗಾಡಿ ಹಿಂದಕ್ಕೆ ತಗ ಇನ್ನು ತಗ ಬೈಕ್ ಐತನ ತಗ ಏನಾಗಲ್ತ ಇನ್ನ ಸ್ಪೇಸ್ ಐತೆ ತಗ ಅಲ್ಲಿ ಹಾ ಮುಂದಕ್ಕೆ ಬಿಡು ಇರೋ ಒಂದ್ ನಿಮಿಷ ಒಳಸತನ ದೇವಾ ಬಂದ್ ಸರಿ ದನ ಹಿಂದಕ್ ಬಾ ಮತ್ ಬಕ್ಕನ ಬಂದ್ ನೋಡ ಎಷ್ಟು ಮಾತಾಡ್ತಿ ಕರು ನೀನ್ ನನ್ಗ ನಲ್ಕ ಜೀವ ಬಾಗಂತಪ್ಪ ಬೇಡ ಬಾ ಇಳಿ ಬೇಡ 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 ಇಳಿ ಚೂರ್ ಅಲ್ಲಿ ತನ ಹೋಗ್ತಿ ಬಾ ಏನು ಕುಂದ್ರಬಾರ್ದು ಬಾ ಸಣ್ಣ ನೋಡ್ದ ಅದು ಸಣ್ಣ ನೋಡದು ಬಾ ಬೇಡ ಬಾ ಆ ರೈಸ್ ಬೇಡ ಅಲ್ಲಿ ಶುಗರ್ ತಗೊಳ್ಳಂತ ಬಾ ಎಷ್ಟಂತ ಅಂಬ ಶುಗರ್ 2 kg ತಗೋ ಸಾಕು ಕರು ದಪ್ಪ ಇದಾವ ಕರು ಚೆನ್ನಾಗಿರ್ತಕ್ಕದ ರೈಸ್ ಎಷ್ಟು 5 kg ತಗೋಲ್ಲ 5 kg ಹಾಕಲ್ಲ ಯಾರೋ ಪಕೆಟ್ ತರ್ತಾರಂತಲ್ಲ ಗೈಸ್ ನಮ್ ಚಿಕ್ಕಮ್ಮ ಒಂದು ಪಕೆಟ್ ಹೇಳಿದಾರೆ ಅಲ್ಲಿ ಇದಲ್ವಾ ದಪ್ಪ ದಪ್ಪ ರವ ಅಂದ್ರೆ ಎಲ್ಲಿ ಬನ್ಸಿ ರವ ಅದು ಉತ್ಸವ ಬಾಂಬೆ ರವ ಇದು ಬಾಂಬೆ ರವನೇ ದಪ್ಪ ರವ ಇರ್ಬೇಕಕ್ಕ ಲೂಸು ಅದೇ ದಪ್ಪ ರವ ಅಂದ್ರ ಇಲ್ಲಕ್ಕ ಫೋನ್ ಮಾಡಿ ಅವ್ರನ್ನ ಕೇಳ ಅವ್ರನ್ನ ಕೇಳ ಮಮ್ಮಿ ಕೇಳ ಫೋನ್ ಮಾಡಿ ಕೇಳ ಗೈಸ್ ನಮ್ಮ ಅಕ್ಕನ್ಗೆ ದಪ್ಪ ರವ ಯಾವ್ದು ಬಾಂಬೆ ರವ ಇರು ಇದ್ದ ನಾನು ಹೇಳ್ತಿದ್ದೀನಿ ನೋಡ್ರಿ ಇದು ಯಾವ್ದು ಬನ್ಸಿ ರವ ಬನ್ಸಿ ರವ ಅದಕ್ಕೆ ಬಾಂಬೆ ರವ ಇದು ಬನ್ಸಿ ರವ ಹೆಂಗೈತೆ ಇದು ಸಣ್ಣ ರವ ಇದು ಸಣ್ಣ ರವ ಇದು ಸಣ್ಣ ರವ ಅಂತೆ ಹೌದಾಳು ಇದೇ ದಪ್ಪ ರವ ಇರ್ಬೇಕಾಳಕ್ ಹೌದು ಕೇಸರಿ ಕಲರ್ ತರ್ತಿದ್ನಲ್ಲ ನಾವು ಅಲ್ಲೋ ವಿಡಿಯೋ ಕಾಲ್ ಮಾಡೋರು ನೋಡಲ್ಲ ಇದ ಇಲ್ಲಕ್ಕ ದಪ್ಪ ರವ ಅಂದ್ರ ನಿಮಗೆ ತಗೊಳ್ಳೋ ಇದ ಬೇಕಿಲ್ಲ ಯೆಲ್ಲೋ ಕಲರ್ ಐತಿನ ನೋಡ ನಾ ಹೇಳ್ದಕ್ಕ ಎಲ್ಲೋ ಕಲರ್ ದಪ್ಪ ರವ ಅಂದ್ರ ನಡಿ ನಾನ್ ಕರೆಕ್ಟ್ ಆಗಿ ಹೇಳಿ ನಾನ್ ಕನ್ಫ್ಯೂಸ್ ಮಾಡ್ಯಾನ ಅಲ್ಲ 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 ಅಂತ ತಿನ್ರವ ನೀವು ಬರೀ ತಿನ್ನೋದ ಮಾಡಕ್ ಕುಂತೀರಿ ಇಬ್ರು ಅವಾಗಿಂದ ಬಿಡ್ಲು ಹಂಗ್ ತಿನ್ಬಾರ್ದು ಅಂಬು ಆಕೆ ಒಂದ್ ಕಡೆ ತಿಂತಾಳೆ ನೀನು ಒಂದ್ ಕಡೆ ತಿನ್ ಅಕ್ಕ ನೋಡ್ರಕ್ಕ ಅವ್ರು ಅವಾಗಿಂದ ಸುಮ್ಮನೆ ತಿಂತಾನೆ ಇದ್ದಾರೆ ಟೇಸ್ಟ್ ನೋಡ್ಬಿಟ್ಟು ತಗೊಂಬೇಕು ಏನೇ ತಗೊಂಬೇಕಾದ್ರು ಚೆನ್ನಾಗಿರುತ್ತೆ ಅದ್ರಕ್ಕಿನ್ನ ಇದು ಚೆನ್ನಾಗಿರುತ್ತೆ ತಗ ಇದು ಚೆನ್ನಾಗೈತಿ ನೋಡಿದಾಗ ಎಲ್ಲ ಇದೆ 10 ರೂಪಾಯಿ 50 ರೂಪಾಯಿ ಏನ್ ತಂದಿ ಜೀರಿಗೆ ಸಾಸಿವೆ ಹಾಕದ್ರಾಗ ಏ ಅಲ್ಲಿ ಚೀರ್ಗೆ ಅಂತೀರಿ ಸೋಪ್ ತಂದ ಹಪ್ಳ ತುಂಬ ಬಂತು ಸೋಪ್ ತಗೊಂಡ್ ಅಲ್ಲಿ ದೇವ್ರದ ಎಣ್ಣೆ ತಗೊಂಬನಿ ನಂಗೆ ಎರಡು ಒಂದ ತರ ಇದು ಅಂತೀವಿ ಕಾರು ನಿಂಗೆ ನೆನಪೈತ ಕಾರು ನಾವು ಫಸ್ಟ್ ಬಂದಾಗ ಶಟ್ಲ್ ಕಾಕ್ ಒಯ್ದಿದ್ವಲ್ಲ ಇಬ್ರು 200 ಏನೋ ಕೊಟ್ಟು ಒಯ್ದಿದ್ವಿ ಇನ್ನ ಐತೆ ನಮ್ಮ ಮನೇಲಿ ಅದು ಆಡೋಣ ಇವತ್ತು ಅದನ್ನ ಇಲ್ಲ ಕೊಪ್ಪಳ ಮನೇಲಿ ಕೊಪ್ಪಳ ಮನೆ ಏ ನಮ್ಮಿಬ್ರು ಮೆಮೊರಿ ಇದು ನಂದು ನನ್ನ ತಮ್ಮ ಮೆಮೊರಿ ಫಸ್ಟ್ ಟೈಮ್ ಬಂದಾಗ ತಗೊಂಡೋಗಿದ್ದು ಗಾಯ್ಸ್ ನಾವ್ ಅದನ್ನ ಬಾಲ್ ಎಲ್ಲ ಐತಿ ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡ್ ಬಂದಿದ್ದೆ 9th ಸ್ಟ್ಯಾಂಡರ್ಡ್ ಇದ್ದಾಗ ನಾವ್ ಅಂದ್ರೆ ಇಬ್ರು ಇಲ್ಲೇ ಓದಿರೋದು ನಾನು ಮಹಾಲಕ್ಷ್ಮಿ ಬೆಂಗಳೂರಲ್ಲೇ ಓದಿರೋದು ಸೊ ಅವಾಗ ಡಿಮಾರ್ಟ್ ಗಿವಿ ಬರ್ತಾ ಇದ್ವಿ ಅವಾಗ ಏನ್ ಎಷ್ಟ್ ಏನ್ ಅದ ಸರಿ ದೊಡ್ಡ ತಗಂತಿ ದೊಡ್ಡದ ಇಲ್ಲ ಇಷ್ಟ ಏನಿದೆ ಕೊಪ್ಪಳ ಜಾತ್ರೆ ಬರ್ತದ ಸುಮ್ಮನೆ ಬೇಡ ಕೊಪ್ಪಳ ಜಾತ್ರೆ ಕೊಡ್ಸಿ ಇಲ್ಲ ಜಾತ್ರೆ ಸರಿ ತಗ ನಿಂಗ ಇಬ್ರು ಅದ್ರಾಗ ಅರ್ಧ ಆಡಂತ್ರಿ ನೀ ಅರ್ಧ ದಿನ ನೀನ್ ಆಡುವ ಅರ್ಧ ದಿನ ಹಾಕಿ ಕೊಡು ಪಿಜ್ಜಾ ಬಾರ್ವಾ ಪಿಜ್ಜಾ ತಿನ್ನ ಬರೀ ವೆಜ್ ನಾನ್ ವೆಜ್ ಎರಡು ಸಿಗುತ್ತಾ ಪಿಜ್ಜಾ ವೆಜ್ ಅಷ್ಟೇನಾ ಪಿಜ್ಜಾ ಬೇಕಂದ್ ನಮ್ ತಂಗಿಗೆ ಅದಕ್ಕೆ ಈಗ ಪಿಜ್ಜಾ ಹೇಳಿದ್ವಿ ಫಸ್ಟ್ ಇನ್ನು ಎಷ್ಟು 39 ನಮ್ 41 ಇನ್ನು 38 ಇನ್ನು 37 ಅಲ್ಲ ಅವ್ರು ಇರೋದು ಈಗ 38 39 40 41 ಇನ್ನ
3 ಆರ್ಡರ್ ಇದಾವೆ. ಅವು ಮುಗಿದ್ಮೇಲೆ ನಮಗೆ ಕೊಡ್ತಾರೆ. ಸೊ ಅಷ್ಟರೊಳಗೆ ಬೇಗ ಹಾಕ್ಬಿಡು ಇದ್ರೊಳಗಡೆ. ಒಪ್ಪಂದ ಡಿಕ್ಕಿ ನಾನು ಹೊಡ್ಸ್ಕೊಂಡ್ ಗಾಯ್ಸ್. ಇದು ರೀಸೆಂಟ್ ಆಗಿ ತಗೊಂಡಿರೋದು ನೋಡ್ರಿ. ರೀಸೆಂಟ್ ಮೀನ್ಸ್ ಎಷ್ಟು, ಒಂದು 2 ಮಂತ್ಸ್ ಆಯ್ತು ಅಷ್ಟೇ. 4 months ಮೇಲೆ 4 ಮಂತ್ಸ್, ಒಂದು 4 ಮಂತ್ಸ್ ಆಯ್ತು ಅಷ್ಟೇ. ಇದಕ್ಕಿಂತ ಮುಂಚೆ ಒಂದು ಸ್ಕೂಟಿ ಇತ್ತು ಗಾಯ್ಸ್. ನಮ್ಮ ಚಿಕ್ಕಮ್ಮ ಹೋಗಿ ಬಿದ್ದು ಕಾಲ್ ಮುರ್ಕೊಂಡು ಅದು ಅದೆಲ್ಲ ಅವ್ರ ಲೈಫ್ ಪಿಚಡಿ ಆಗೋಗ್ಬಿಡ್ತು. ಬಟ್ ಅದನ್ನ ಅವ್ರು ಬಹಳ ಇಷ್ಟ ಪಡ್ತಾ ಇದ್ರು ಆ ಸ್ಕೂಟಿನ. ಇಲ್ಲ ಮತ್ತೆ ಅದನ್ನ ರೆಡಿ ಮಾಡಿಸಿ ಅವ್ರಿಗೆ ಕೊಟ್ರೆ ಅವ್ರನ್ನ ತುಂಬಾ ಖುಷಿ ಪಡ್ತಾರೆ ಗೈಸ್. ಯಾಕಂದ್ರೆ ಆ ಸ್ಕೂಟಿ ಅವ್ರಿಗೆ ಬಹಳ ಇಷ್ಟ, ಹೆವಿ ಇಷ್ಟ ಪಡೋರು. ಒಂದ್ ವೇಳೆ ಅವ್ರಿಗೆ ಬೈದ್ರು ಸುಮ್ಮನೆ ಎದ್ದು ಬಿಡೋರು. ಬಟ್ ಯಾವಾಗಾದ್ರೂ ಆ ಸ್ಕೂಟಿಗೆ ಬೈದ್ರೆ ಸ್ಕೂಟಿ ಫೋನು ಅಂಡ್ ಅವ್ರದೊಂದು ಫೋನ್ ಒಂದೈತೆ, ರಿಯಲ್ಮಿ ಇತ್ತು, ಅದು ಅಷ್ಟೇ. ಅದನ್ನ ಅವ್ರು ಯಾಕೆ ಅಷ್ಟು ಇಷ್ಟ ಪಡ್ತಿದ್ರು ಅಂದ್ರೆ ಅವರು ಸ್ವಂತ ದುಡ್ಡು ಕೂಡಿಟ್ಟು ತಗೊಂಡಿರೋ ಎರಡು, ಫೋನ್ ಅಂಡ್ ಆ ಸ್ಕೂಟಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೆವಿ ಎಮೋಷನ್ ಇತ್ತು ಅದ್ರ ಮೇಲೆ, ಜಾಸ್ತಿ ಇಷ್ಟಪಡೋರು ಅವ್ರು. ಅದನ್ನ ಅವ್ರಿಗೆ ಬೈದ್ರೆ ಸುಮ್ಮನೆ ಎದ್ದು ಬಿಡೋರು. ಬಟ್ ಅವ್ರ ಫೋನು ಅವ್ರ ಸ್ಕೂಟಿಗೆ ಬೈದ್ರೆ ರುದ್ರಾವತಾರ ಜಗಳನೆ ಮಾಡ್ಬಿಡೋರು ಜೋರಾಗಿ. ನಮಗೆ ಪಿಜ್ಜಾ, ನಮಗೆ ಇಲ್ಲ ನಾನು ಹೇಳಿದಿನಿಲ್ಲ ನನಗೆ ಒಬ್ಳಿಗೆ ಅಂತ. ಒಂದು ಪೀಸ್ ಕೊಡ್ಲು. ಮತ್ತೆ ನೀನ್ ಸಂಜೆ ಕೊಡಿಸ್ತೀನಿ ಅಂತಂದ್ರೆ ಹೇಳು. ಕೊಡಿಸ್ತೀನಿ. ಇಲ್ಲ ಅವತ್ತು ಎಲ್ಲಕ್ಕ ನೀವು ಯಾರು ಇದ್ದಿಲ್ಲ, ಅವತ್ತು ಯಾರು ಇದ್ದಿಲ್ಲ ನೀವು. ಇದಕ್ಕೆ ಹಚ್ಚಿ ಬೆಲೆ ಕರ್ಕೊಂಡೋದು ಎಷ್ಟು ತಿನ್ಸಮದಿನಕ್ಕ? ಆಯ್ಕೆ ಎಷ್ಟು 800-900 ರೂಪಾಯಿ ಪಿಜ್ಜಾ ತಿನ್ಸಮದಿನಕ್ಕ. ಆದ್ರೂ ಒಂದು ಪಿಜ್ಜಾಕ್ ಬೆಲೆ ಎಲ್ಲಾರಂಗ್ ಮಾಡಿದೆಲ್ಲ ನಮಗೆ ಸಾಕು. ನಾನ್ ತರ್ತೀನಿ ನಮ್ಮ ತಂಗಿ ಈಗ ನೈಸ್ ಹೊಡೆದ್ರು ಜಾಸ್ತಿ ಕೊಡ್ತಾ ಪಿಜ್ಜಾ. ಚೆನ್ನಾಗೈತಿ. ಮಾರ್ಕ್ಸ್ ಒಂದ್ ಕೊಡ್ರಿ. ನಾವು ತಿನ್ನಲ್ಲಪ್ಪ ಪಿಜ್ಜಾ ಬರ್ಗರ್ನ. ತಿನ್ನಲ್ಲ? ನೋ ಬ್ಯಾಬಿಡು, ಸಾಕುನು ತಿನ್ನಲ್ಲ ಅಂತೆ. ಮಹಾರಾಜ್ಗೆ ಜೈ. ತಿನ್ನಿಸ್ತೀನಿ ಅಂತ ಅಷ್ಟೇ. ಬಾಯ್ ಹಿಡಿಯಲ್ಲ ಅಂತ ಅಲ್ಲಿ. ಜಾಸ್ತಿ ಆಯ್ತು. ನಿನ್ ಮುಖನ ಕಾಣ್ತಿಲ್ಲ. ಇಷ್ಟ ಕಾರು ಚೂರ ಚೂರ ಕಾರು ನಂಗೆ ಗೊತ್ತಿಲ್ಲ. ಸಾಯಂಕಾಲ ನಡೆಯತ್ತಾಗ ನೀನ್ ಯಾರಂತ ಗೊತ್ತಿಲ್ಲ. ನಾಯಿ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿಲ್ಲ ನಿಮ್ಗೆ. ನೆನ್ನೆ ನಮ್ಮ ಅಮ್ಮ ಅವ್ರನ್ನೆಲ್ಲ ತೋರಿಸ್ದೆ. ಬಟ್ ನಾನು ಯಾಕೆ ಬೆಂಗಳೂರಿಗೆ ಬಂದೆ ಅಂತ ಹೇಳಿಲ್ಲ. ರೀಸನ್ ಏನ, ನಾನು ಬೆಂಗಳೂರಿಗೆ ಬಂದಿದ್ದೆ ಇದಕ್ಕೋಸ್ಕರ. ಬಿಕಾಸ್ ನಾನೊಂದು 2 years ಆಯ್ತು ಇವಾಗ ಬಂದಂದ್ರೆ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಅದಕ್ಕೋಸ್ಕರನೇ ಬಂದಿದ್ದು ನಾನು. ಅಂದ್ರೆ ಬರೀ ಈ ಆನಿಮೇಷನ್ಗೆ ಹೋದೆ, ಅಲ್ಲೊಂದು 4-5 months ಸ್ಪೆಂಡ್ ಮಾಡಿದೆ. ಮತ್ತೆ ಕಾಲೇಜು, ವರ್ಕು, ಅದು ಇದು ಕೆಲಸ ಅಂತ ಒಂದು 2 years ಇಂದ ನಾನು ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಜೊತೆ ಆಟ ಆಡೋಣ. ಅಂಡ್ ಇದು ನಮ್ಮ ಹೊಸ ಪಾಪು ಅಂತ ಬಂದಿತ್ತು. ಸೊ ಅದಕ್ಕೋಸ್ಕರ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ನಮ್ಮ ಪಾಪು ಬಂದ ನಂತರ ಸ್ವಲ್ಪ ಏನೋ ನಮ್ಮ ಮನೇಲಿ ಒಂಥರ ಕೂಲ್. ಫಸ್ಟ್ ಎಲ್ಲ ಒಂಥರ ಗಡಿಬಿಡಿ. ಇವಾಗ ನಮ್ಮ ಮಾಲಾಕ್ಷ್ಮಿ ಹುಡ್ದಾಗ ಅಂತ ಅನಾಥ ಗಡಿಬಿಡಿ ಅಂದ್ರೆ ಇವಾಗ ನಮ್ಮ ಪಾಪ ಅದೇನ ಗಾಯ್ಸ್ ಒಂಥರ ಪಾಸಿಟಿವ್ ವೈಬ್ ನಮ್ಮ ಮನೇಲಿ ನಮ್ಮ ಪಾಪ ಹುಟ್ಟಿದಾಗಿಂದ. ಸೊ ನೀನ್ ಪಾಪ ಅಲ್ಲ, ಎಮ್ಮಿ ಮರಿದ್ದಂಗೆ ಪಾಪ ಅಂತ. ಸೊ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದು ನಾನು. ಅದಕ್ಕೆ ಇವಾಗ ನಾಳೆ ನಾಡಿದ್ದು ಎಲ್ಲ ಬೇರೆ ಚಾಲೆಂಜಸ್ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಚಾಲೆಂಜ್ ಫ್ಯಾಮಿಲಿ ಜೊತೆ ಮಾಡೋಂಥ ಚಾಲೆಂಜಸ್ ಏನಾರು ಇದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡ್ತೀನಿ. ಗೈಸ್ ಈಗ ಹೋಗ್ತಾ ಇದೀವಿ ನಮ್ಮ ಅಕ್ಕ ಅವರ ಕಾಲೇಜ್ ಹತ್ರ. ಹೋಗಿ ಅವ್ರದ್ದೊಂದು ಮುಗಿಸ್ಕೊ ಬಂದ್ಬಿಟ್ರೆ ಆಲ್ಮೋಸ್ಟ್ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ. ಭಯ ದೋ ಕಬ್ನಾಲ್. ಓಕೆ, ನಿನಗೆ ಮಾಲಕ್ಷ್ಮಿ ಕುಡಿತಲ್ಲ ದೋ ಕಬ್ನಾಲ್. ವಾ ಹೆಂಗ ದೋ ಕಬ್ನಾಲ್. ಅರ್ಧ ಇಂಗ್ಲೀಷ್ ಅಲ್ಲ, ಅರ್ಧ ಹಿಂದಿ ಅರ್ಧ ಕನ್ನಡ. ಇಲ್ಲ, ಎರಡು ಸೇಮ್ ಇದಾವೆ. ಈಗ ಯಾರು ಫಸ್ಟ್ ಕುಡಿದ್ ಮುಗಿಸ್ತಾರೆ, ನೀನ್ ಕುಡಿದ್ ಮುಗಿಸಿದ್ರೆ ನಾನು 100 ರೂಪಾಯಿ ಕೊಡ್ತೀನಿ. ನಾನ್ ಕುಡಿದ್ ಮುಗಿಸಿದ್ರೆ ನೀನ್ 100 ರೂಪಾಯಿ. ನೀನ್ ಮುಗಿಸ್ಲಿಲ್ಲ ನನಗೆ 100 ರೂಪಾಯಿ ಕೊಡ್ಬೇಕು. ತಡಿ ಅಲ್ಲೇ ಕುಡಿಯೋಕೆ ಸ್ಟಾರ್ಟ್ ಮಾಡ್ಕೊ. ನೀನ್ ಮುಗಿಸಿಲ್ಲ ನನಗೆ 100 ರೂಪಾಯಿ ಕೊಡ್ಬೇಕಾ? ಓಕೆ, ಡೀಲ್ ಗಾಯ್ಸ್, ಡೀಲ್. ರೆಡಿ, ಸ್ಟಾರ್ಟ್ ಗೋ ಸ್ಟಾರ್ಟ್. ನಾನೇ ಫಸ್ಟ್ ಗಾಯ್ಸ್. ನಮ್ಮ ಅಕ್ಕನ ಇಲ್ಲಿ ಇನ್ನೂ ಒಂಚೂರು ಕುಡ್ದಿಲ್ಲ ಅದ್ರಲ್ಲಿ ಗಾಯ್ಸ್. ನಮ್ಮ ಅಕ್ಕನ ಕೈಲಿ ಕೊಡಿಸ್ಬಿಟ್ಟೆ ಅದ್ರ ದುಡ್ಡನ್ನ.
40 ರೂಪಾಯಿ ಸೇವ್ ಆಯ್ತು. 40 ರೂಪಾಯಿ ಅಲ್ಲ 20 ರೂಪಾಯಿ ಒಂದು, ಇನ್ನ 80 ಕೊಡ್ಬೇಕಷ್ಟೇ. ಪಾಟ್ಯ ತೊಟ್ಟಿ ಅಯ್ಯೋ ಇನ್ನು 20 ರೂಪೀಸ್ ಅದು ಇರ್ಲಿ ತಗ. ಹಾ ಸರಿ, ಈಗ ಎಷ್ಟಾಯ್ತು? 30 ರೂಪೀಸ್, ಇನ್ನ 70 ಕೊಡ್ಬೇಕು, ನೆನ್ಪಿರ್ಲಿ. ಇಲ್ಲ 60 ರೂಪೀಸ್ ಕೊಟ್ಟಿ ನಾನು, ಯಾಕಂದ್ರೆ ನಾನು ಬ್ಯಾಡ್ ಅಂದ್ರು ನೀನ್ ಕುಡ್ಸಿ ನನ್ಗ. ಬ್ಯಾಡ್ ಗಿಡಲ್ಲ ಹೂ ಅಂದಿ, ನಾನು ಬೇಕಾದ್ರೆ ಲಾಗ್ ತಗೋ ತೋರಿಸ್ನು. ಹೂ ಅಂದಿ ನೀನು, ಸಂಬಂಧ ಇಲ್ಲ. ಇನ್ನ ಎಷ್ಟು 70 ರೂಪೀಸ್ ಕೊಡ್ಬೇಕು ನೋಡು. ಗಾಯ್ಸ್ ಇಲ್ಲಿ ನೋಡ್ರಿ, ಅಲ್ಲೇ ಈಗ ಉಲ್ಟಾ ಹೊಡ್ಯಾಕ ಅಂತೇಳಿ ಅಲ್ಲಿ ದುಡ್ಡು ಸೋತಾಳ ಈಗ. ಹಾ ಸರಿ, ನಿಜನ ಹೇಳು, ಇಲ್ಲಿ ಲಾಗ್ ನಿಜನ ಹೇಳು. ತಗೊಂಡಿ ಭೂಮಿ ದೊಡ್ಡ ಗ್ಲಾಸ್ ತಗೊಂಡಿ. ಇವನು ನಗಸ್ಬಾರ್ದಿಲ್ಲ, ಚಾಲೆಂಜ್ ಮಾಡಿದ್ರೆ ಸೀರಿಯಸ್ ಆಗಿ ಅನ್ಕೊಂಡು ಮಾತಾಡೋಣ. ನನಗ ಮೊದ್ಲಾಗ ನಗು ಬರಲ್ಲ, ಅದಕ್ಕೆ ಇವಾಗ ನಗಕತ್ತಿದೀನಿ ಅಂತ ಬಾಯಿಗೆ ಇಟ್ಕೊತೀರ ಅಷ್ಟು ಕುಡ್ದ್ಬಿಟ್ಟನಲ್ಲ. ಮಮ್ಮಿ ಚಾಲೆಂಜ್ ಹೆಂಗ್ ಗೊತ್ತ ಮಮ್ಮಿ? ಎಳ್ಳಿ ಅಲ್ಲ ಕಬ್ಬಿನಾಲ್ ಮಮ್ಮಿ ಯಾರು ಫಸ್ಟ್ ಕುಡಿತಾರಂತ ಮಮ್ಮಿ, ಫುಲ್ಲು ಕಬ್ಬಿನಲ್ಲಿ ಯಾರು ಕುಡಿತಾರಂತ. ನಾನು ಕುಡಿಯಕ್ ಸ್ಟಾರ್ಟ್ ಮಾಡೀನಿ, ತಾನು ಕುಡಿಯಕ್ ಸ್ಟಾರ್ಟ್ ಮಾಡ್ಯಾಳ. ನಾನು ಒಂದ ಸತಿ ಕುಡಿದೀನಿ, ತಾನು ನಕ್ಕಂತ ತಿಂತಾಳ ಮಮ್ಮಿ. ಸೋತರ್ಗೆ 100 ರೂಪಾಯಿ. ಈಗ ತಾನ್ ಸೋತ್ರ ತಾನ್ ನನಗೆ 100 ರೂಪಾಯಿ ಕೊಡ್ಬೇಕು, ನಾನ್ ಸೋತ್ರ ನಾನ್ 100 ರೂಪಾಯಿ ಕೊಡ್ಬೇಕು. ಈ ತಾನ್ ಸೋತಾಳು, ನಾನು ಅಲ್ಲಿಗೆ ಕಬ್ಬಿನಾಲಿಂದ ಮುರಿ ಅಂತ ಹೇಳಿ. ನಾನ್ ಸೋತ್ರು ನೀನಾ ಕೊಡ್ಬೇಕು, ನೀನ್ ಸೋತ್ರು ನೀನಾ ಕೊಡ್ಬೇಕು. ಓಕೆ ಹಾ ಇಲ್ಲೆಲ್ಲ ಸಿಡಿದ್ಬಿಟ್ಟೈತಪ್ಪ. ಹಂಗೆ ಆಗಬೇಕು, ನೀ ಅಳಬೇಕು, ನಾನ್ ನಗಬೇಕು. ನಂದು 70 ರೂಪಾಯಿ ಪ್ರತಿಕಾರ ತಿರ್ಸಿಂದ. ಈಗ 20 ರೂಪಾಯಿ ಪ್ರತಿಕಾರ. ಜುಜುಬಿ 100 ರೂಪಾಯಿ ಚಾಲೆಂಜ್ ಮಾಡಿ. ಜುಜುಬಿ ಅಂದ್ಮೇಲೆ ಕೊಟ್ಟು ಬಿಡ್ಬೇಕು, ಅಷ್ಟ್ ಮಾತಾಡಕ್ ಹೋಗ್ಬಾರ್ದು. 70 ರೂಪಾಯಿ ಜುಜುಬಿ 100 ರೂಪಾಯಿ ಅಂದ್ಮೇಲೆ 70 ರೂಪಾಯಿ ಕೊಡು, 30 ರೂಪಾಯಿ ಬೇಡ. ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ, ಯಾಕಂದ್ರೆ ನನ್ನ ಕಣ್ಣು ಹೆವಿ ಉರಿತಾ ಇದಾವೆ. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ಬೇಕು ಈಗ. ಸೊ ಓಕೆ, ಲಾಗ್ ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ. ಹೇಗ ಅನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್ ಡಾರ್ಲಿಂಗ್ಸ್.